ಅವನು ತೆಲುಗಲ್ಲಿ ಮಾತಾಡಿರೋದು ಟೋಟಲ್. ನಮಗೆ ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವರಿಗೆ ಕ್ಯಾಚ್ ಆಗುತ್ತೆ ಅದು. ಮತ್ತು ಅವನ ಕೆಟ್ಟ ಪದಗಳೇನು ಬಳಸಿದ್ದಾನಲ್ಲ ಅದರಲ್ಲಿ ಎಲ್ಲ ಕೂಡ ಶ್ರಾಮುಲು ಜಾತಿನ ಬಳಸ್ತಾನೆ ಇರ್ತಾನೆ, ಬಳಸಿ ಆ ಕಮ್ಯುನಿಟಿ ಹುಡುಗರಲ್ಲಿ ಯಾರು ಅವನ ಜೊತೆಯಲ್ಲಿ ಇದ್ರಲ್ಲ ಸರಿಯಾದ ಸಮಯ ಇವಾಗ ಆಗ್ಬಿಟ್ರು ಸಿಗೋದಿಲ್ಲ ಅಂತೇಳಿ ಕೆಟ್ಟ ಶ್ರಾಮುಲು ಹೆಸರು ಜೊತೆ ಕೆಟ್ಟ ಶಬ್ದಗಳನ್ನ ಬಳಸ್ತಾನೆ ಅವನು ಮಾತಾಡಿದ್ದ. ಅವನು ಸತೀಶ್ ರೆಡ್ಡಿ ಮಾತಾಡಿ. ಅಂದರೆ ನಿಮಗೆ ಅವರು ಟೋಟಲ್ ಪ್ರೀ ಪ್ಲ್ಯಾಂಡ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ ಇವು ನಿಮಗೆ ಸಾಕ್ಷಿ. ಯಾವುದು ಕೂಡ ನಿಮಗೆ ಅಂದರೆ ಅಲ್ಲೇನು ಅವ್ರ ಮನೆ ಹತ್ರ ನಾವು ಹೋಗ್ತೀವಿ, ಬ್ಯಾನರ್ ಹಾಕ್ಸೋ ಪ್ರಯತ್ನ ಮತ್ತೆ ಇನ್ನೊಂದ್ಸಲ ಮಾಡೋಣ. ಸಂಜೆ ಮಧ್ಯಾಹ್ನದ್ದು ಪೊಲೀಸರು ಬಂದು ತೆಗೆಸಿದ್ರು. ಇವನಿಗೆ ನಾವೇ ಹೋಗೋಣ, ಮತ್ತೆ ಅವ್ರು ಬಂದರೆ ಆ ಟೈಮ್ನಲ್ಲಿ ನಾವು ಅಂದ್ಕೊಂಡಿದ್ದು ನಾನು ಇಳಿದ ತಕ್ಷಣ ಫೈರಿಂಗ್ ಆಗಿ ಏನಾಗಿದೆ ನನ್ನ ಮೇಲೆ ಅನ್ನೋದು ಒಂದು ಕಡೆ, ಅಲ್ಲಿ ಶ್ರಾಮುಲ್ನೇ ಅವನು ಅಟ್ಯಾಕ್ ಮಾಡಂತ ಹೇಳ್ತೇನೆ. ಆ ಕ್ಷಣದಲ್ಲಿ ನಾನು ಬಂದಿರೋಂಥದ್ದು ಇಲ್ಲಿಗೆ ಕಾರಲ್ಲಿ. ಶ್ರಾಮುಲಲ್ಲಿ ಏನು ಇಶ್ಯೂ ಮಾತಾಡ್ತಾ ಇದ್ದಾರೆ, ನಾನು ಆ ಸ್ಪಾಟಲ್ಲೇ ನಾನು ಬಂದಲ್ಲಿ ಇಳಿದಿದ್ದೆ. ನಾನು ಆ ಟೈಮ್ನಲ್ಲಿ ಫೈರಿಂಗ್ ಆಗಿರೋಂಥದ್ದು. ಮತ್ತು ಅದೇ ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ ಅವ್ರೇನು ಕೂಗಾಡಿದರು, ಆ ಟೈಮ್ನಲ್ಲಿ ಫೈರಿಂಗು. ಬಟ್ ಶ್ರಾಮುಲ್ ಮೇಲೆ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಅವನು ಎಷ್ಟು ವಾಯ್ಸ್ ಹೋಗೋಂಗೆ ಕೂಗಾಡ್ತಾನೇ ಇದ್ದಾನೆ. ಅಂದರೆ ಅವನೇನು ದೊಡ್ಡ ಬ್ಯಾಡ್ರ ನಾಯಕ, ಅವನೇನು ಪಾಳೆಗಾರನ, ಅವನ ಹೊಡಿರೋ ಅಂತೇಳಿ ಅವನು ಕಂಟಿನ್ಯೂಸ್ ಕೂಗಾಡ್ತಾನೆ ಇದ್ದಾನೆ. ಯಾರೂ ಶ್ರಾಮುಲ್ ಮೇಲೆ ಇದು ಮಾಡಲಿಕ್ಕೆ ಯಾರೂ ಧೈರ್ಯ ಮಾಡಲಿಲ್ಲ ಅಷ್ಟೇ. ಸೊ ನಾನು ಯಾವಾಗ ಬಂದ ಅವಾಗ ಫೈರಿಂಗ್ ಶುರುವಾಗಿತ್ತು. ನೋಡಿ, ಇದು ನಮಗೆಲ್ಲರಿಗೂ ಕೂಡ, ನಾವು ಎಲ್ಲರೂ ಕೂಡ ಇದನ್ನು ಊಹಿಸ್ಕೊಂಡಿದ್ದೆ. ಅಂದರೆ ಜಸ್ಟ್ ಕಣ್ಣೊರೆಸೋ ತಂತ್ರಕ್ಕೆ ಇವಾಗ ನೋಡಿ, ಲೋಕಲ್ ಪೊಲೀಸ್ ಅವರು ಏನಿದ್ದಾರೆ, CID ಇಬ್ಬರೂ ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವಂಥವ್ರು. ಭಾಳ ಪ್ರಾಮಾಣಿಕ ಅಧಿಕಾರಿಗಳಿದ್ದರೆ ಅವರು ಇಷ್ಟೊತ್ತಿಗಾಗಲೇ ಬಂಧನ ಮಾಡಿಬಿಡ್ಬೇಕಾಗಿತ್ತು, ಈ ಕ್ಷಣದಲ್ಲೇ ಬಂಧನ ಮಾಡಿಬಿಡ್ಬೇಕಾಗಿತ್ತು. ಅಂದರೆ ಒಂದು MLA ಸಮಕ್ಷಮದಲ್ಲೇ, ಸತೀಶ್ ರೆಡ್ಡಿ ಸಮಕ್ಷಮದಲ್ಲಿ ಅವನೇ ಕೂಗಾಟ ಮಾಡಿ ಶ್ರಾಮುಲ್ನೇ ಹೊಡೆದು ಸಾಯಿಸಬೇಕು ಅನ್ನೋಂಥ ಒಂದು ಕೂಗಾಟ. ನಾನು ಬಂದ ತಕ್ಷಣ ಫೈರಿಂಗ್ ಮಾಡಿರೋಂಥ ಒಂದು ವಿಚಾರದಲ್ಲಿ ಸತೀಶ್ ರೆಡ್ಡಿನ ಅವನ ಬೆಂಬಲಿಗರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. 9 ಗಂಟೆ ಪ್ರಕರಣದಲ್ಲಿ ಭರತ್ ರೆಡ್ಡಿನ ಆ ಗನ್ಮ್ಯಾನ್ ಜೊತೆಯಲ್ಲಿ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. 10 ದಿನ ಆಯಿತು, 10 ಡೇಸ್ ಆಯಿತು. ಸೊ ಹಾಗಾಗಿ ಇವತ್ತು ಪೊಲೀಸರಂದರೆ CID ಇವರು ಏನು ಬೇರೆ ಅಲ್ಲ, ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ. ಇದರಲ್ಲಿ ಇಷ್ಟೊತ್ತಿಗೆ CIDಗೆ ಅವ್ರು ನಿನ್ನೆ ಕೊಟ್ಟಿದ್ದಾರೆ. ಟೋಟಲ್ ಮೀಡಿಯಾ ಮೂಲಕ ನಾವು ಪ್ರತಿಯೊಂದು ಹೇಳ್ತಾ ಇರೋದನ್ನು ವಿತ್ ವಿಡಿಯೋ ಎವಿಡೆನ್ಸು, ಪ್ರೂಫು ನಾವು ಕೊಡ್ತಾನೇ ಇದ್ದೀವಿ ನಾವು. ಆದರೂ ಕೂಡ ಇಷ್ಟು ಸಾಕ್ಷಿಗಳು ಕಣ್ಮುಂದೆ ಇದ್ದು ಕೂಡ ಈ ಕ್ಷಣದವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ ಅನ್ನೋದು ವಿಪರ್ಯಾಸ. ಸೊ ಹಾಗಾಗಿ ಇದು CBIಗೆ ವಹಿಸಿದರೆ ಮಾತ್ರ ಇದರಲ್ಲಿ ನ್ಯಾಯ ಸಿಗುವಂಥದ್ದು. ಅಥವಾ ನಾವು CBI ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋಂಥ ಅವ್ರ ಪದ ಬಳಸ್ತಾ ಇರೋ ಕಾರಣ ಈಗಾಗಲೇ ಕೋರ್ ಕಮಿಟಿ ನಿರ್ಣಯ CBI ಇನ್ವೆಸ್ಟಿಗೇಷನು ಮತ್ತು ಸಿಂಗಲ್ ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ನಾವು ಕೇಳಿದ್ವಿ. ಐದರ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ CBI. ಸೊ ಅದನ್ನು ಮಾಡೋದನ್ನು ಬಿಟ್ಟು ಸುಮ್ಮನೆ ಕಾಲಯಾಪನೆ ಮಾಡ್ತಾ ಇರುವಂಥದ್ದು. ನೋಡಿ, ಅದಕ್ಕೆ ಈ ಹಿಂದೆ ನಾನು ಹೇಳ್ತೀನಿ, ನಾನು ನಿಮಗೆ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಆವಾಗ ಅವರು CBI ಕೇಳಿದರು ನಮ್ಮ ಮೇಲೆ. ಅದಾದಮೇಲೆ ಕೋರ್ಟ್ ಮೂಲಕ CBI ವಿಚಾರಣಕ್ಕೂ ಅವರು ಇದು ಮಾಡ್ಕೊಂಡು ಬಂದರು. ಇವತ್ತು ನಾವು CBIನ ಕೇಳ್ತಾ ಇದ್ದೀವಿ, ನೀವು ಕೊಟ್ಟಿಲ್ಲ ಅಂದರೆ ನಮಗೆ ಕೂಡ ಕಾನೂನು ಮಾರ್ಗಗಳಲ್ಲಿ ನಾವು ಹೈಕೋರ್ಟು, ಸುಪ್ರೀಂ ಕೋರ್ಟ್ ಮಟ್ಟಕ್ಕೂ ನಾವು ಫೈಟ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಅದನ್ನು ಮೀರಿ ತಾವೇನು ಹೇಳಿದಿರಲ್ಲ, ಒಬ್ಬ ಹಿರಿಯ ರಾಜಕಾರಣಿಯಾಗಿ ಒಂದೇ ಒಂದು ವಿಷಯ ಏನಂತಂದರೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇವತ್ತು ಒಂದು ನ್ಯಾಯಮೂರ್ತಿಗಿಂತ ದೊಡ್ಡದೇನೂ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇವತ್ತು ಇನ್ವೆಸ್ಟಿಗೇಷನ್ ಮಾಡಿಸಿ, ಇವತ್ತು
ಈ ಘಟನೆ ಆದ ತಕ್ಷಣ ಮಾರನೇ ದಿನವೇ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ನಾವು. ಇವತ್ತು ಯಾವುದೇ ಒಂದು ನೋಡ್ರಿ ಭಯ ಅನ್ನೋದು ಇಲ್ದಾಗೇನೆ ನಿಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಅತಿ ದೊಡ್ಡ ಒಬ್ಬ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಒಬ್ಬ ನಾಯಕನನ್ನು ಆಫ್ಟರ್ ಆಲ್ ಒಬ್ಬ ಸತೀಶ್ ರೆಡ್ಡಿ ಅನ್ನೋನು ಬಂದು ಇವಾಗ ಸಿಕ್ಕಿದ್ದೇನೆ ಮತ್ತೆ ಸಿಗೋದಿಲ್ಲ ಅಂತೇಳಿ ಬಳಸದೇ ಇರುವಂಥ ಪದಗಳೆಲ್ಲದನ್ನು ಕೂಡ ಬಳಸಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅವನು ಹೇಳುವಂಥ ಒಂದು ವಿಚಾರ. ನನ್ನ ಬಗ್ಗೆ ಫೈರಿಂಗ್ ಮಾಡಿ ಒಬ್ಬ ಶಾಸಕ ಮತ್ತು ಒಬ್ಬ ಮಾಜಿ ಸಚಿವನೋದು ಬಿಟ್ಬಿಡಿ, ಪ್ರೆಸೆಂಟ್ ಅಂತೂ ನಾನು ಒಬ್ಬ ಎಮ್ ಎಲ್ ಎ ಆಗಿದ್ದೀನಿ. ಅದ್ರ ಮೇಲೇನು ಅವ್ರಿಗೇನು ಒಂದು ಕಂಪ್ಲೀಟ್ 10 days ಆದರೂ ಕೂಡ ನಿಶ್ಶಬ್ದವಾಗಿ ಸುಮ್ಮನೆ ದಿನಕ್ಕೊಮ್ಮೆ ಬಂದು ಏನೋ ಒಂದು ಇನ್ವೆಸ್ಟಿಗೇಷನ್ ರೂಪದಲ್ಲಿ ಇವಾಗ 10 ದಿನ ಟೈಮ್ ಪಾಸ್ ಮಾಡಿದರು. ಇವಾಗ CID ಅಂತ ಹೇಳುವಂಥದ್ದು ಮತ್ತು ಅವರೊಂದು 10 ದಿನ ಟೈಮ್ ಪಾಸ್ ಮಾಡಿದರೆ ಇದು ವಿಷಯ ಕೂಲಾಗಿಬಿಡುತ್ತೆ ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ನಾಳೆ 17ನೇ ತಾರೀಕು ಈಗಾಗಲೇ ಹೋರಾಟದ ಬಗ್ಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಳಿಗ್ಗೆ ನನಗೆ ನಮ್ಮ ರಾಷ್ಟ್ರೀಯ ವರ್ಕಿಂಗ್ ಪ್ರೆಸಿಡೆಂಟ್ ಬಗ್ಗೆ ಏನು ಹೊಸದಾಗಿ ಆಯ್ಕೆಯಾಗಿದ್ದಾರೆ ಸನ್ಮಾನ್ಯ ನಿತಿನ್ ಅವರು ನನಗೆ ಶುಭಾಶಯಗಳು ಹೇಳೋದ್ರೊಂದಿಗೆ ಕಂಪ್ಲೀಟ್ ನಮ್ಮ ಹೋರಾಟಕ್ಕೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ರಾಜ್ಯ BJP ನಾಯಕರುಗಳೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಸೊ ನಾಳೆ ಅಂತಿಮವಾಗಿ ಎಲ್ಲ ಕಂಪ್ಲೀಟ್ ಪ್ಲ್ಯಾನಿಂಗ್ ಎಲ್ಲ ಆಗುತ್ತೆ. ನಾಳೆ ಬಳ್ಳಾರಿಯಿಂದಾಗಲಿ ಅಥವಾ ಬೆಂಗಳೂರಿಂದಾಗಲಿ ಪಕ್ಷ ಒಂದು ಹೋರಾಟದ ರೂಪುರೇಷೆಗಳನ್ನ ಅನೌನ್ಸು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವನು ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಒಂದು ಇನ್ನು ಇದರಲ್ಲಿ ಎಷ್ಟು ಪ್ಲ್ಯಾನಿಂಗ್ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಷಯಗಳು ಬಂದಿದೆ. ಆ ವಿಷಯಗಳನ್ನ ಈಗಾಗಲೇ ಅದನ್ನು ಆ ಕುಟುಂಬ ಸದಸ್ಯರಿಗೂ ತೊಂದರೆ, ರಾಜಶೇಖರ್ ಕುಟುಂಬ ಸದಸ್ಯರು ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನೂ ಕೆಲವೊಂದು ಯೋಚನೆ ಮಾಡ್ತಾ ಇದ್ದೀವಿ. ಅಷ್ಟು ದೊಡ್ಡ ಎವಿಡೆನ್ಸ್ಗಳು ಇನ್ನೂ ನಮ್ಮ ಮುಂದೆ ಬಂದಿರುವಂಥದ್ದು. ಸೊ ಇವತ್ತು ನಾಳೆ ಇನ್ನೂ ನೋಡೋಣ ನಾವು ನೋಡಿ ಅದೇ ಇವತ್ತು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಮೂಲಕ ಪಾದಯಾತ್ರೆ ಒಂದು ವಿಷಯದಲ್ಲಿ ಕಂಪ್ಲೀಟ್ ಒಂದು ರೂಟ್ ಮ್ಯಾಪ್ಗಳಾಗಿರಲಿ, ಪ್ಲ್ಯಾನಿಂಗ್ ಆಗಲಿ, ಯಾರ್ಯಾರು ಪಾಲ್ಗೊಳ್ಳೋದಾಗಲಿ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಪಾರ್ಟಿ ನಿನ್ನೆ ನಾನು ಹೋದಾಗ ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಕಂಪ್ಲೀಟು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ರೂಟ್ ಮ್ಯಾಪ್ಗಳಿಂದ ಹಿಡಿದು ಎಲ್ಲದನ್ನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಯಾವ ಹಂತಕ್ಕೆ ಅದನ್ನು ನಾಳೆ ತೀರ್ಮಾನ ಮಾಡ್ತಾರೆ. ನಾಳೆ ತೀರ್ಮಾನ ಮಾಡಿ 17 ದಿನಾಂಕ ಅನ್ನೋದಂತೂ ಕ್ಲಿಯರಾಗಿ ಫಿಕ್ಸ್ ಆಗಿರುವಂಥದ್ದು. ಡೇಟ್ ಒಂದು ವೇಳೆ ಹೆಚ್ಚು ಕಡಿಮೆ ಅಂದರೆ ಒಂದಿನ ಗೊತ್ತಿಲ್ಲ ಅಷ್ಟೇ ಆಗಲಿ. ಬಟ್ ಹೋರಾಟದ ವಿಷಯಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ನಾಳೆ ಕಂಪ್ಲೀಟ್ ಪಿಕ್ಚರ್ ಡೇಟ್ ಸಮೇತ ಅದೇ ನಾನು ಹೇಳ್ತಾ ಇರೋದು. ಇವಾಗ ಸಮಾವೇಶ ನಂತರ ಒಂದು ಪಾದಯಾತ್ರೆ ರೂಟ್ ಆಗಲಿ ಇನ್ನೊಂದಾಗಲಿ ಯಾರ್ಯಾರು ಪಾಲ್ಗೊಳ್ಳುವಂಥ ಒಂದು ವಿಚಾರ ಆಗಲಿ ನಾಯಕರುಗಳ ವಿಷಯದಲ್ಲಿ ಎಲ್ಲ ಹೇಗೆ ಏನು ಅನ್ನೋದು ಎಲ್ಲದ್ರ ಬಗ್ಗೆ ಕೂಡ ನಾಳೆ ಕ್ಲಿಯರಾಗಿ ಪಕ್ಷದ ಕಡೆಯಿಂದನೇ ಘೋಷಣೆ ಆಗುತ್ತೆ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಮ್ಮ, ಏನೇ ಇದ್ರೂ ಕೂಡ ನಿಮಗೆ ನಾಳೆ ಸ್ಪಷ್ಟವಾಗಿ ಕಂಪ್ಲೀಟ್ ನಿಮಗೆ ವಿತ್ ಫುಲ್ ಪ್ಲ್ಯಾನಿಂಗ್ ಸಮೇತ ನಾಳೆ ಪಾರ್ಟಿ ಕಡೆಯಿಂದನೇ ಮೋಸ್ಟ್ಲಿ ಪಾರ್ಟಿ ಜನರಲ್ ಸೆಕ್ರೆಟರಿಗಳು ಬಳ್ಳಾರಿಗೆ ನಾಳೆ ಬರುವಂಥ ಅವಕಾಶಗಳಿದೆ. ಮೀಟಿಂಗ್ ಎಲ್ಲ ಅಲ್ಲಿ ಮುಗಿದ ಮೇಲೆ ಒಂದು ಇಲ್ಲೇ ಅನೌನ್ಸ್ ಮಾಡ್ತಾರೆ ಅನ್ನೋದು ಒಂದು, ಅಥವಾ ಬೆಂಗಳೂರಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಟೈಮ್ ಟು ಟೈಮ್ ನಾನು ಇನ್ಫಾರ್ಮ್ ಮಾಡ್ತಾನೆ ಇರ್ತೀನಿ.